ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ತಗೊಳ್ತಾ ಇರ್ತೀವಿ, ತೊಗೊಂಡ್ವಿ, ಸೂಪರ್ ಆಗಾದ್ವಿ, ಚೆನ್ನಾಗಾದ್ವಿ, ವೆಯ್ಟ್ ಲಾಸ್ ಆದ್ವಿ, ಎಲ್ಲನೂ ಆಯಿತು. ಬಿಟ್ಟ ಮೇಲೆ ದಪ್ಪ ಆಗ್ಬಿಟ್ವಲ್ಲ ಅಥವಾ ಆಗೋಗ್ತೀವಲ್ವಾ ಅಥವಾ ಬಿಟ್ಟರೆ ಆಗ್ತಾರೆ ಅನ್ನೋ ಎಷ್ಟೋ ಪ್ರಶ್ನೆಗಳು ನಮ್ಮಲ್ಲಿ ಆಗಾಗ ಕಾಡ್ತಾ ಇರುತ್ತೆ. ಅಂಥ ಪ್ರಶ್ನೆಗಳಿಗೆ ಇವತ್ತಿನ ಉತ್ತರ. ಈ ವಿಡಿಯೋನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತುಂಬ ಜನ ವೀಡಿಯೋಸ್ನ ಲೈಕ್ ಮಾಡ್ತಿಲ್ಲ ಅಥವಾ ಡಿಸ್ಲೈಕ್ ಕೂಡ ಮಾಡ್ತಿಲ್ಲ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಏನಿದೆ ಅಂತೇಳಿ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬಂದು ಯಾವುದೇ ರೀತಿ ಮೆಡಿಸಿನ್ ಅಲ್ಲ. ಇದು ಒಂದು ಫುಡ್ ಪ್ರಾಡಕ್ಟ್ ಅಷ್ಟೇ. ಇದರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಒಂದಷ್ಟು ವೈಟಮಿನ್ಸ್ ಮತ್ತು ಮಿನರಲ್ಸ್ ನಮ್ಮ ಬಾಡಿ ಡೇ ಟು ಡೇ ಲೈಫ್ಗೆ ಬೇಕಾಗಿರುವಂಥದ್ದನ್ನ ಕಡಿಮೆ ಕ್ಯಾಲೋರಿನಲ್ಲಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಕಡಿಮೆ ಕ್ಯಾಲೋರಿ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನ್ಯೂಟ್ರಿಷನ್ ಚೆನ್ನಾಗಿರೋದ್ರಿಂದ ನಮ್ಮ ಬಾಡಿ ಎಷ್ಟು ಮೆಕ್ಯಾನಿಸಮ್ ಚೆನ್ನಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಬಾಡಿಗೆ ಎಷ್ಟು ಪ್ರಮಾಣದಲ್ಲಿ ಏನು ಕಂಟೆಂಟ್ಸ್ಗಳು ಬೇಕೋ ಅಷ್ಟನ್ನು ನೀಟಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್. ಅದನ್ನ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿ ಇರುವಂಥ ಎಕ್ಸಸ್ ಆಫ್ ಫ್ಯಾಟ್ ರಿಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ನಮ್ಮ ಬಾಡಿ ಎಷ್ಟು ಫಂಕ್ಷನ್ ಚೆನ್ನಾಗಾಗೋದು ಕೂಡ ಹೆಲ್ಪ್ ಆಗ್ಬೋದು. ಇದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ದು ಶೇಕ್, ಅದರ ಸ್ಪೆಷಲಿ ಫಾರ್ಮುಲಾ ಬಗ್ಗೆ ಹೇಳುವಂಥ ಒಂದು ಸಿಂಪಲ್ ಲೈನ್. ಇದನ್ನು ಡಿಸೈನ್ ಮಾಡಿರುವಂಥದ್ದು ಸೈಂಟಿಸ್ಟ್, ಮೆಡಿಸಿನ್ಸ್ ಅಡ್ವೈಸರಿ ಬೋರ್ಡ್, ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್, ಡಯಟೆಟಿಕ್ ಅಡ್ವೈಸರಿ ಬೋರ್ಡ್, ಹೀಗೆ ಸಾಕಷ್ಟು ಇದರಿಂದ ಇದೆ. ಇವರೆಲ್ಲ ಸೇರಿ ಡಿಸೈನ್ ಮಾಡಿರೋಂಥ ಈ ಒಂದು ಐಟಮ್ನ ತಗೊಳ್ಳೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ವೆಯ್ಟ್ ಗೈನ್ ಮಾಡೋದಕ್ಕೆ, ವೆಯ್ಟ್ ಲೂಸ್ ಮಾಡೋದಕ್ಕೆ, ವೆಯ್ಟ್ನ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಕೂಡ ಹೆಲ್ಪ್ ಆಗುತ್ತೆ. 5 kg 10 kg ವೆಯ್ಟ್ ಲಾಸು ಆಯಿತು. ಬಿಟ್ಟ ಮೇಲೆ ದಪ್ಪ ಆಗ್ಬಿಟ್ವಲ್ಲ ಅಥವಾ ಕೆಲವರು ಆಗ್ತಾರೆ ಅಂತ ಹೇಳ್ತಾರಲ್ಲ. ಇದು ಯಾಕೆ ಈ ಥರ ಹೇಳೋದು? ರೈಟ್, ಇದು ಹೇಳೋದಕ್ಕಿಂತ ಮುಂಚೆ ನೀವು ಶೇಕ್ ಕುಡಿಯೋಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ನೀವು ದಪ್ಪ ಇದ್ರಲ್ಲ, ಇದಕ್ಕೆ ಏನು ಕಾರಣ? ಅಥವಾ ಶೇಕ್ ಕುಡಿಯೋಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯ ಸರಿ ಇರಲಿಲ್ವಲ್ಲ, ಇದಕ್ಕೆ ಏನು ಕಾರಣ? ಏನು ಯೋಚನೆ ಮಾಡಿದ್ದೀರಾ? ಇದು ಕ್ವಶನ್ ಮಾರ್ಕ್. ನಿಮ್ಮ ಫುಡ್ ಹ್ಯಾಬಿಟ್ಸ್, ನಿಮ್ಮ ಲೈಫ್ ಸ್ಟೈಲ್, ಜೆನೆಟಿಕ್ಸ್, ನೀವು ತಗೊಳ್ಳೋ ನಿರ್ಧಾರಗಳು, ಸ್ಟ್ರೆಸ್, ಲೈಫ್, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಇದನ್ನೆಲ್ಲ ನೀವು ಸರಿಪಡಿಸ್ಕೊಳ್ಳದೆ ಇರೋದಕ್ಕೋಸ್ಕರ ನಿಮ್ಗೆ ಆ ಸಮಸ್ಯೆಗಳು ಬಂದಿರೋದು. ಆ ಸಮಸ್ಯೆಗಳು ಬಂದಮೇಲೆ ನೀವು ಶೇಕ್ನ ಶುರು ಮಾಡೋ ಅಥವಾ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶುರು ಮಾಡೋ ನಿಮ್ಗೆ ಏನೋ ಬೆಟರ್ ಅಂತ ಅನಿಸ್ತಾ ಇರುತ್ತೆ, ಬೆಟರ್ ಆಗೋಗಿರುತ್ತೆ. ಬಿಟ್ಟ ಮೇಲೆ ನೀವು ಮತ್ತೆ ಅದೇ ಲೈಫ್ ಸ್ಟೈಲ್, ಅದೇ ಫುಡ್ ಹ್ಯಾಬಿಟ್ಸ್, ಅದೇ ಥರ ಮೆಕ್ಯಾನಿಸಮ್, ಅದೇ ಥರ ಸಿಸ್ಟಮ್, ಅದೇ ಥರನೇ ಇದ್ದರೆ ಮತ್ತೆ ನಿಮ್ಮ ವೆಯ್ಟ್ ಮತ್ತೆ ಪುಟ್ಟನ ಆಗೇ ಆಗುತ್ತೆ. ರೈಟ್, ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡುವಂಥ ಟೈಮಲ್ಲಿ ಅಥವಾ ನೀವು ಶೇಕ್ ಶುರು ಮಾಡುವಂಥ ಟೈಮಲ್ಲಿ ನಿಮ್ಮ ಕೋಚ್ ನಿಮಗೆ ಒಂದಷ್ಟು ಗೈಡ್ಲೈನ್ಸ್ ಮಾಡಿರ್ತಾರೆ. ಕ್ಯಾಲೋರಿ ಅಂದರೆ ಏನು, ಯಾವ ಥರ ಫುಡ್ನ ಫಸ್ಟ್ ತಿನ್ನಬೇಕು, ಎಷ್ಟು ಪ್ರಮಾಣದ ತಿನ್ನಬೇಕು, ನೀರಿಗೆ ಯಾವ ಆದ್ಯತೆ ಕೊಡಬೇಕು, ನಿದ್ರೆಗೆ ಯಾವ ಆದ್ಯತೆ ಕೊಡಬೇಕು, ಯಾವ ಸಪ್ಲಿಮೆಂಟ್ಸ್ ಮನುಷ್ಯನಿಗೆ ಬೇಕಾಗುತ್ತೆ, ಎಸೆನ್ಷಿಯಲ್ ಕಂಟೆಂಟ್ಸ್ಗಳು ಯಾವುದು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಯಾವುದು, ಮೈಕ್ರೋನ್ಯೂಟ್ರಿಯೆಂಟ್, ಇದೆಲ್ಲ ತಿಳ್ಕೋಬೇಕಾಗುತ್ತೆ. ನಾವು ಹೆಂಗೆ ಗಾಡಿಗೆ ಮೈಲೇಜ್ ಎಷ್ಟು ಕೊಡುತ್ತೋ, ಪಿಕಪ್ ಹೆಂಗೆ ಕೊಡುತ್ತೋ, ಯಾವಾಗ ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೋ, ಹೀಗೆಲ್ಲ ತಿಳ್ಕೊಳ್ತೀವಿ. 80,000 90,000 ರೂಪಾಯಿ ಗಾಡಿಗೆ ಇಷ್ಟೆಲ್ಲ ತಿಳ್ಕೊಳ್ತೀವಿ. 120 ವರ್ಷದ ನಮ್ಮ ಬಾಡಿಗೆ ಇವೆಲ್ಲ ತಿಳ್ಕೊಳ್ಳೇಬೇಕು. ತುಂಬ ಜನಕ್ಕೆ ಇವೆಲ್ಲ ನಮ್ಗೆ ಯಾಕೆ ಅಂತ ಕೇಳ್ತಾರೆ. ತಿಳ್ಕೋಬೇಕು. ಒಂದು ಮೊಬೈಲ್ ತೊಗೊಳ್ಬೇಕಾದ್ರೆ ಎಷ್ಟು GB ಹಾರ್ಡ್ ಡಿಸ್ಕ್ ಇದೆಯಾ, ಎಷ್ಟು GB ರ್ಯಾಮ, ಇಷ್ಟು ಮೆಗಾ ಪಿಕ್ಸೆಲ್ಲ, ಪ್ರೊಸೆಸರ್ ಹೀಟ್ ಆಗುತ್ತಾ, ಎಷ್ಟು ಸೈಜ್ ಇದೆ ಎಲ್ಲ ಚೆಕ್ ಮಾಡ್ತೀವಿ. ಹಾಗೆ ನಮ್ಮ ಬಾಡಿಗೆ ಬೇಕಾದ ಊಟನ ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಕೋಚ್ ನಿಮ್ಮೊಂದಷ್ಟು ಗೈಡ್ ಮಾಡಿರ್ತಾರೆ, ಅದ್ರ ಪಕ್ಕ ತೊಗೊಳ್ತಿರ್ತಾರೆ, ಚೆನ್ನಾಗೂ ಆಗಿರ್ತೀರ. ಬಿಟ್ಟ ಮೇಲೆ ಎಲ್ಲೋಯ್ತು ನಿಮ್ಮ ಕೋಚು, ಎಲ್ಲೋಯ್ತು ನಿಮ್ಮ ಗೈಡ್ಲೈನ್ಸ್? ಅದೇ ಹಾಡು ಮತ್ತೆ ಬಂದ್ರಿ, ಮತ್ತೆ ಅದೇ ಲೈಫ್ ಸ್ಟೈಲ್ಗೆ ಹೋದ್ರಿ. ಹೀಗೆ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತಾ? ನೀವು ಎಲ್ಲಿವರೆಗೂ ಉಸಿರಾಡ್ತಿರ್ತೀರೋ, ಎಲ್ಲಿವರೆಗೂ ಭೂಮಿ ಮೇಲೆ ಇರ್ತೀರೋ, ಎಲ್ಲಿವರೆಗೂ ನೀವು ಊಟ ಮಾಡ್ತಿರ್ತೀರೋ, ಅಲ್ಲಿವರೆಗೂ ನಿಮ್ಮದು ವೆಯ್ಟ್ನ ಮ್ಯಾನೇಜ್ಮೆಂಟ್ ಮಾಡುವಂಥ ಕರ್ತವ್ಯ ನಿಮ್ಮದೇ. ವೆಯ್ಟ್ ಲಾಸ್ ಆದಮೇಲೆ ಐಡಿಯಲ್ ಬಂದಮೇಲೆ ಅದು ಪರ್ಮನೆಂಟ್ ರಿಸಲ್ಟ್ಸ್ ಅಲ್ಲ, ಯಾವುದೂ ಅಲ್ಲ. ನೀವು ಯಾವ ಹರ್ಬಲ್ ಲೈಫ್ ಆದರೂ ಯೂಸ್ ಮಾಡಿ, ನೀವು ಯಾವ್ದಾದ್ರು ಯೂಸ್ ಮಾಡಿ, ಜಿಮ್ಗಾರು ಹೋಗಿ, ಏನೇ ಹೋಗಿ, ಆ್ಯಕ್ಚುಲಿ ಜಿಮ್ಗೆ ಓವರ್ ಕೊಡೋದು ನೀವು ಪ್ರೋಟೀನ್ ಕರೆಕ್ಟಾಗಿ ತೊಗೊಳ್ತಾ ಇರಬೇಕು. ನೀವು ಅರ್ಧ ಅವರ್ ವರ್ಕೌಟ್ ಮಾಡ್ರು, 2 ಅವರ್ ವರ್ಕೌಟ್ ಮಾಡೋರು, ನೀವು ಪ್ರೋಟೀನ್ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್. ಅರ್ಥ ನೋಡಿ, ಎಲ್ಲೇ ಹೋದ್ರೂ ನ್ಯೂಟ್ರಿಷನ್ ಹತ್ರನೇ ಬರೋದು. ನ್ಯೂಟ್ರಿಷನ್ ಇಸ್ ಅಲ್ಟಿಮೇಟ್ ಕೀ. ಆ ಥರ ಫುಡ್ ಈಗ ಅದ್ರ ಕ್ವಾಲಿಟಿನ ಕಳ್ಕೊಂಡಿದೆ. ಅದಕ್ಕೆ ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇರೋದು, ಇಷ್ಟೆಲ್ಲ ರೋಗಗಳು ಅವು ಇವೆಲ್ಲ ಬರ್ತಾ ಇರೋದಕ್ಕೆಲ್ಲ ಕಾರಣ ನಮ್ಮ ಫುಡ್ನಲ್ಲಿ ನಾವು ಬಾಡಿಗೆ ಬೇಕಾಗಿರೋಷ್ಟು ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇಲ್ಲದೇ ಇರೋದು ಕಾರಣ. ಮತ್ತು ನಾವೇನೋ ಕಾಳು ತಿನ್ನೋದು, ಬೇಳೆ ತಿನ್ನೋದು, ಸೊಪ್ಪು ತಿನ್ನೋದು, ಎಲೆ ತಿನ್ನೋದು, ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅನ್ನ ಸಾಂಬಾರು ತಿಂದು ಯಾರೋ ಬಾಡಿ ಬಿಲ್ಡ್ ಮಾಡಲಿಲ್ಲ, ಚಪಾತಿ ತಿನ್ಕೊಂಡು ಯಾರೋ ವೆಯ್ಟ್ ಲಾಸ್ ಮಾಡಿಲ್ಲ, ಮಾಡೋಕ್ಕಾಗೋದು ಇಲ್ಲ.
ಪಾರ್ಕಿಂಗಲ್ಲಿ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ, ಅದು ಯಾವುದೂ ಆಗಲ್ಲ. ಸೊ ಪ್ರಾಪರಾಗಿ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಬೇಕಾಗಿರೋದನ್ನ ಕರೆಕ್ಟಾಗಿ ಕೊಟ್ಟು ನಿಮ್ಮ ಬಾಡಿ ಎಷ್ಟು ಖರ್ಚು ಮಾಡುತ್ತೋ ಅಷ್ಟು ಕ್ಯಾಲೋರಿನ ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮ್ಮ ವೆಯ್ಟ್ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಹತೋಟಿನಲ್ಲಿರುತ್ತೆ. ಸೊ ಹಾಗಿದ್ರೆ ಏನು ಮಾಡಬೇಕು ನಾವು ರಿಸಲ್ಟ್ಸ್ನ ಲೈಫ್ ಲಾಂಗ್ ಮೇಂಟೈನ್ ಮಾಡೋದಕ್ಕೆ? ಸೊ ನಿಮ್ಮ ಇಡೀ ವೆಯ್ಟ್ ಲಾಸ್ ಜರ್ನಿ ಪೂರ್ತಿ ನಿಮ್ಮ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮೇಲೆ ನಿಂತಿರುತ್ತೆ. ನೀವು ಇದನ್ನು ತಿಳ್ಕೊಳ್ದೇ ಇದ್ರು ಸತ್ಯ. ಕಾನ್ಷಿಯಸ್ ಆಗಿ ಊಟ ಮಾಡೋದನ್ನ ಕಲಿಬೇಕಾಗುತ್ತೆ. ಹಾಗೆ ನಮ್ಮ ಬಾಡಿಗೆ ಏನು ಬೇಕು ಏನು ಬೇಡ ಅನ್ನೋದು ತಿಳ್ಕೊಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಡಿಗೆ 5 ಪಿಲ್ಲರ್ಸ್, ನೀರು, ನಿದ್ರೆ, ನ್ಯೂಟ್ರಿಷನ್, ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರುವಂಥದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಂಡ್ ಸೆಟ್, ಪಾಸಿಟಿವ್ ಮೈಂಡ್ ಸೆಟ್, ಇಷ್ಟನ್ನು ಕೂಡ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವ? ಇದೆಲ್ಲ ಇಟ್ಕೋಬೇಕಾದ್ರೆ ಏನು ಮಾಡಬೇಕು? ಲೈಫ್ ಲಾಂಗ್ ನಿಮ್ಮ ವೆಯ್ಟ್ನ ಮೇಂಟೈನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.